ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 72ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧೃತರಾಷ್ಟ್ರ ಮಹಾರಾಜ, ಆ ಸಮಯದಲ್ಲಿ ಶಿಖಂಡಿಯು ವಿರಾಟನೊಡನೆ ಸೇರಿ ಭೀಷ್ಮನನ್ನು ಎದುರಿಸಿದನು. ಮತ್ತೊಂದು ಕಡೆಯಲ್ಲಿ ಅರ್ಜುನನು ದ್ರೋಣ, ಕೃಪ, ವಿಕರ್ಣರನ್ನು ಇನ್ನೂ ಹಲವು ಮಂದಿ ರಾಜರನ್ನು ಎದುರಿಸಿ ಯುದ್ಧ ಮಾಡಿದನು. ಅನೇಕ ಮಂತ್ರಿಗಳೊಡನೆಯೂ ಬಂಧುಗಳೊಡನೆಯೂ ಸೇರಿ ಬಂದ ಸೈಂಧವನನ್ನು, ಪೂರ್ವ ದಕ್ಷಿಣ ದೇಶದ ರಾಜರನ್ನು, ನಿನ್ನ ಮಕ್ಕಳಾದ ದುರ್ಯೋಧನ, ಇಬ್ಬರನ್ನು ಭೀಮಸೇನನು ಎದುರಿಸಿ ನಿಂತನು. ಸಹದೇವನು ತಂದೆ ಮಕ್ಕಳಾದ ಶಕುನಿಯನ್ನು, ಉಲೂಕನನ್ನು ಎದುರಿಸಿದನು. ಯುಧಿಷ್ಠಿರನು ಗಜಾನೀಕನೊಡನೆ ಯುದ್ಧಕ್ಕೆ ನಿಂತನು. ನಕುಲನು ತ್ರಿಗರ್ತ ಸೈನ್ಯಗಳಿಗೆ ಎದುರಾದನು. ಸಾತ್ಯಕೆಯು, ಚೇಕಿತಾನನು, ಅಭಿಮನ್ಯುವು, ಸಾಲ್ವ ಕೇಕೆಯ ವೀರರನ್ನು ಎದುರಿಸಿದನು. ದೃಷ್ಟಕೇತುವು, ರಾಕ್ಷಸನಾದ ಘಟೋತ್ಕಚನು, ಶತಾನೀಕನು ನಿನ್ನ ಮಕ್ಕಳ ರಥಸೈನಿಕರನ್ನು ಎದುರಿಸಿ ಹೋದರು. ಪಾಂಡವ ಸೇನಾಧಿಪತಿಯಾದ ದೃಷ್ಟದ್ಯುಮ್ನನು ದ್ರೋಣನನ್ನು ಎದುರಿಸಿದನು. ಹೀಗೆ ಉಭಯ ಪಕ್ಷದವರು ತಮಗೆ ತೋರಿದಂತೆ ಒಬ್ಬರನ್ನೊಬ್ಬರು ಎದುರಿಸಿ ಯುದ್ಧಕ್ಕೆ ತೊಡಗಿದರು. ಸೂರ್ಯನು ನಡು ಹಗಲಿಗೆ ಬಂದು ಆಕಾಶವೆಲ್ಲವೂ ಉರಿಯುವಂತಿದ್ದಾಗ ಪಾಂಡವ ಕೌರವರಿಬ್ಬರು ಒಬ್ಬರನ್ನೊಬ್ಬರು ಹೊಡೆಯಲಾರಂಭಿಸಿದರು. ಸುವರ್ಣದಿಂದ ಚಿತ್ರಿತವಾಗಿ ಹುಲಿಯ ಚರ್ಮಗಳನ್ನು ಹೊದಿಸಿ ಧ್ವಜ ಪತಾಕೆಗಳೊಡನೆ ಕೂಡಿದ ರಥಗಳು ರಣರಂಗದಲ್ಲಿ ಕುಡುಗಾಡುತ್ತಿದ್ದವು. ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದ ಹೋರಾಡುತ್ತಿದ್ದ ವೀರರ ಕೋಲಾಹಲವು ಸಿಂಹ ಗರ್ಜನೆಗಳಂತೆ ಕೇಳಿಸಿತು. ಮಹಾರಾಜ, ಸೃಂಜಯರು ಕೌರವರೊಡನೆ ಆ ಯುದ್ಧದಲ್ಲಿ ನಡೆಸಿದ ಭಯಂಕರ ಕಾರ್ಯವು ಆಶ್ಚರ್ಯಕರವಾಗಿತ್ತು. ಬಾಣಗಳಿಂದ ಆಕಾಶವೆಲ್ಲವೂ ತುಂಬಿ ಹೋಯಿತು. ಆ ಸ್ಥಿತಿಯಲ್ಲಿ ನಮಗೆ ದಿಕ್ಕು ವಿದಿಕ್ಕುಗಳಾಗಲಿ, ಆಕಾಶವಾಗಲಿ, ಸೂರ್ಯನಾಗಲಿ ಯಾವುದೂ ಕಾಣಿಸದಂತಾಯಿತು. ಶಕ್ತಿಗಳು, ತೋಮರಗಳು, ಕರಿಯ ನೈದಿಲೆಯಂತೆ ಕಾಂತಿಯುಳ್ಳ ಖಡ್ಗಗಳು, ವಿಚಿತ್ರ ಕವಚಗಳು, ಆಭರಣಗಳು, ಇವುಗಳ ಕಾಂತಿಯೆಲ್ಲ ಒಂದಾಗಿ ಆಕಾಶವನ್ನು ಎಲ್ಲಾ ದಿಕ್ಕುಗಳಲ್ಲೂ ಬೆಳಗುವಂತೆ ಇದ್ದವು. ಚಂದ್ರ ಸೂರ್ಯರಿಗೆ ಸಮಾನ ಕಾಂತಿಯುಳ್ಳ ಅನೇಕ ರಾಜರ ದೇಹಕಾಂತಿಗಳು ರಣಾಂಗಣಕ್ಕೆ ಒಂದು ಶೋಭೆಯನ್ನು ಉಂಟು ಮಾಡುತ್ತಿದ್ದವು. ಆಕಾಶದಲ್ಲಿ ಮಹಾಗ್ರಹಗಳಂತೆ ರಣಾಂಗಣದಲ್ಲಿ ಓಡುತ್ತಿದ್ದ ರಥಗಳು ಶೋಭಿಸುತ್ತಿದ್ದವು. ಇಷ್ಟರಲ್ಲಿ ಭೀಷ್ಮನು ಎಲ್ಲ ಸೈನ್ಯಗಳ ಕಣ್ಣಿದಿರಾಗಿ ಭೀಮನನ್ನು ಬಾಣಗಳಿಂದ ಹೊಡೆದನು. ಭೀಷ್ಮನು ಪ್ರಯೋಗಿಸಿದ ತೀಕ್ಷ್ಣ ಬಾಣಗಳು ಎಣ್ಣೆ ಹಾಕಿ ತಿಕ್ಕಿ ಒಳ್ಳೆ ಪ್ರಕಾಶವುಳ್ಳವುಗಳಾಗಿ ಅವು ಬಂದು ಭೀಮನ ಮೈಗೆ ತಾಗಿದೊಡನೆ ಅವನು ಕೋಪಗೊಂಡು ಮಹಾವೇಗವುಳ್ಳದ್ದಾಗಿಯೂ ಕೋಪಗೊಂಡ ಸರ್ಪಕ್ಕೆ ಸಮಾನವಾಗಿಯೂ ಇದ್ದ ಒಂದು ಶಕ್ತ್ಯಾಯುಧವನ್ನು ಭೀಷ್ಮನ ಮೇಲೆ ಪ್ರಯೋಗಿಸಿದನು. ಆ ಶಕ್ತಿಯನ್ನು ಭೀಷ್ಮನು ನಡುದಾರಿಯಲ್ಲಿಯೇ ಕತ್ತರಿಸಿ ತೀಕ್ಷ್ಣವಾದ ಬೇರೊಂದು ಬಾಣದಿಂದ ಭೀಮನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದನು. ಭೀಮನು ಆ ಮುರಿದ ಬಿಲ್ಲನ್ನು ಬಿಸುಟು ಬೇರೆ ಬಿಲ್ಲಿನಿಂದ ಅನೇಕ ಬಾಣಗಳನ್ನು ಪ್ರಯೋಗಿಸಿ ಭೀಷ್ಮನನ್ನು ಹೊಡೆದನು. ಇಷ್ಟರಲ್ಲಿಯೇ ಸಾತ್ವಿಕೆಯು ಭೀಮನ ಸಹಾಯಕ್ಕಾಗಿ ಬಂದನು. ಕಿವಿಯವರೆಗೆ ಎಳೆದ ತೀಕ್ಷ್ಣ ಬಾಣಗಳಿಂದ ನಿನ್ನ ತಂದೆಯಾದ ಭೀಷ್ಮನನ್ನು ಬಹಳವಾಗಿ ನೋಯಿಸಿದನು. ಆಗ ಭೀಷ್ಮನು ಕೋಪಗೊಂಡು ಆ ಸಾತ್ಯಕಿಯ ರಥದ ಮೇಲಿದ್ದ ಸಾರಥಿಯನ್ನು ಒಂದೇ ಬಾಣದಿಂದ ಕೆಡಹಿದನು. ಸಾರಥಿಯು ಸತ್ತೊಡನೆ ಅವನ ರಥದ ಕುದುರೆಗಳು ರಥವನ್ನೆಳೆದುಕೊಂಡು ಮಹಾವೇಗದಿಂದ ಸಿಕ್ಕಿದ ಕಡೆಗೆ ಓಡಲಾರಂಭಿಸಿದವು. ಮಧ್ಯದಲ್ಲಿ ಉಂಟಾದ ಈ ಅನರ್ಥವನ್ನು ಕಂಡ ಜನಗಳೆಲ್ಲರೂ ಭಯದಿಂದ ಕೂಗತೊಡಗಿದರು. ಪಾಂಡವರ ಕಡೆಯಲ್ಲಿ ದೊಡ್ಡ ಹಾಹಾಕಾರವೆದ್ದಿತು. ಆಗ ಪಾಂಡವ ಸೈನ್ಯದಲ್ಲಿ ಓಡಿರಿ, ಹಿಡಿಯಿರಿ, ಕುದುರೆಗಳನ್ನು ತಡೆಯಿರಿ, ಸಾತ್ವಿಕೆಯ ರಥವನ್ನು ರಕ್ಷಿಸಿರಿ ಎಂಬ ಕೂಗಾಟವು ನಾನಾ ದಿಕ್ಕುಗಳಿಂದ ಹೊರಟಿತು. ಇದೇ ಸಮಯದಲ್ಲಿ ಇತ್ತಲಾಗಿ ಭೀಷ್ಮನು ದಾನವ ಸೈನ್ಯವನ್ನು ಇಂದ್ರನು ಹೇಗೋ ಹಾಗೆ ಪಾಂಡವ ಸೈನ್ಯವನ್ನು ಹೊಡೆದು ಕೊಲ್ಲುತ್ತಿದ್ದನು. ಆಗಲೂ ಪಾಂಚಾಲರು, ಸೋಮಕರು ಭೀಷ್ಮನ ಕೊಲೆಗೆ ಹೆದರದೆ ಸ್ಥಿರ ಬುದ್ಧಿಯಿಂದ ಅವನನ್ನು ಎದುರಿಸಿದರು. ದೃಷ್ಟದ್ಯುಮ್ನನೊಡನೆ ಪಾಂಡವರು ಭೀಷ್ಮನಿಗೆ ಎದುರಾಗಿ ಬಂದರು. ಇತ್ತಲಾಗಿ ಕೌರವರು ಕೂಡ ಭೀಷ್ಮ ದ್ರೋಣರನ್ನು ಮುಂದಿಟ್ಟುಕೊಂಡು ಪಾಂಡವರನ್ನು ಎದುರಿಸಿದರು. ತಿರುಗಿ ಯುದ್ಧವು ಮೇಲೆ ಮೇಲೆ ಪ್ರಬಲವಾಯಿತು. ಇದು 72ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.